ಹಲೋ ಫ್ರೆಂಡ್ಸ್, ನಾನು ಕೃಷ್ಣ ಸೇವಿಂಗ್ ಸೊಲ್ಯೂಷನ್ಸಿಂದ ಮಾತಾಡ್ತಿರೋದು. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಸ್ಟಾರ್ ಮತ್ತು ರಿಂಗ್ ಅದ್ರ ಯೂಸಸ್ ಏನು, ಅದರಿಂದ ಏನೇನೆಲ್ಲ ಯೂಸ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನಾನು ನಿಮಗೆ ರೆಡಿ ಶೇಪ್ಸಿಂದ ಏನೇನು ಫಿಲ್ಸು, ಔಟ್ಲೈನ್ ಏನೇನು ಚೇಂಜಸ್ ಮಾಡ್ಬೋದು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೋಡೋಣ. ರೆಕ್ಟ್ಯಾಂಗಲ್ ಇದೆ, ಇದನ್ನು ನಾವು ಜಾಸ್ತಿ ಯೂಸ್ ಮಾಡೋದು ಲೋಗೋಸ್ಗೂ ಯೂಸ್ ಮಾಡ್ತೀವಿ, ದೆನ್ ನೆಕ್ ಡಿಸೈನ್ಸ್ಗೂ ಯೂಸ್ ಮಾಡ್ತೀವಿ ಶೇಪ್ ಹಾಕಲಿಕ್ಕೆ ಅಂತ. ಶೇಪ್ಸ್ ನಾವು ರೆಡಿ ಶೇಪ್ಸ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಯೂಶ್ವಲಿ. ಫಸ್ಟ್ ನಾನು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ತೀನಿ. ನಮಗೆ ವೆಕ್ಟರ್ ಔಟ್ಲೈನ್ ಸೆಲೆಕ್ಟ್ ಮಾಡಿ ಹಾಕ್ಕೊತೀನಿ ನಾನು ಫಸ್ಟು ರೆಕ್ಟ್ಯಾಂಗಲ್ನ. ನೋಡಿ, ಔಟ್ಲೈನ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ. ಇದನ್ನು ನಾವು ಫಿಲ್ಸಿಗೆ ಬೇಕಾದರೂ ಯೂಸ್ ಮಾಡ್ಬೋದು ಮತ್ತು ಔಟ್ಲೈನ್ಸಿಗೆ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಫಿಲ್ಸ್ ಬೇಕಂದರೆ ಈ ಥರ ಸ್ಯಾಟಿನು, ನಮ್ಗೆ ಯಾವ ಫಿಲ್ಸ್ ಬೇಕೋ ಆ ಫಿಲ್ಗೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಫಿಲ್ ಆಗುತ್ತೆ. ಅದೇ ಥರ ಔಟ್ಲೈನ್ ಬೇಕಂದರೆ ಔಟ್ಲೈನ್ ಆಗುತ್ತೆ. ನೋಡಿ, ಟ್ರಿಪಲ್ ರನ್ನು, ಬ್ಯಾಕ್ ಸ್ಟಿಚ್ಚು, ಮೋಟಿಫ್ ರನ್ನು, ಯಾವ್ದು ಬೇಕಾದ್ರೂ ಆಗುತ್ತೆ, ನಮ್ಗೆ ಯಾವುದು ಬೇಡ. ಈ ಥರ ರೆಕ್ಟ್ಯಾಂಗಲು, ದೆನ್ ಎಲಿಪ್ಸು ನಮಗೆ ಸರ್ಕಲ್ ಆಗಿ ವರ್ಕ್ ಆಗುತ್ತೆ. ಎಂಟರ್, ಇದು ಸರ್ಕಲ್ ಆಗುತ್ತೆ. ದೆನ್ ಬಂದರೆ ಇಲ್ಲಿ ನಮಗೆ ರೆಡಿ ಶೇಪ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ನಾವು ಯಾವುದಾದ್ರೂ ಶೇಪ್ನ ತಗೊಂಡು ಏನು ಬೇಕಾದರೂ ಚೇಂಜಸ್ ಮಾಡ್ಬೋದು. ನೋಡಿ, ಫ್ಲವರ್ ಥರ ಇದೆ, ತಗೋಬೋದು. ದೆನ್ ಸ್ಟಾರ್ ತಗೋಬೋದು. ನಾನು ಇಷ್ಟು ಶೇಪ್ಸಲ್ಲಿ ಏನೇನು ಚೇಂಜ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ರೆಕ್ಟ್ಯಾಂಗಲ್ಲು, ನಾನು ನಿಮಗೆ ಪ್ರೋಗ್ರಾಮ್ ಸ್ಪ್ಲಿಟ್ ಬಗ್ಗೆ ಹೇಳಿಲ್ಲ. ಪ್ರೋಗ್ರಾಮ್ ಸ್ಪ್ಲಿಟ್ ನಮಗೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ಸ್ಯಾಟಿನಲ್ಲಿ ಆಗುತ್ತೆ. ಸ್ಪ್ಲಿಟ್ ಬಂದು ನಮಗೆ ನೋಡಿ ಇನ್ಬಿಲ್ಡ್ ಸ್ಪ್ಲಿಟ್ ಬಂದಿರುತ್ತೆ. ಇದು ನಮಗೆ ಎಷ್ಟು ವೆರೈಟಿ ಇದೆ ಅಂತ ಚೆಕ್ ಮಾಡೋಣ. ನೋಡಿ, ಈ ಥರ ಬರುತ್ತೆ. ಆ್ಯಂಗಲ್ನ ಚೇಂಜ್ ಮಾಡೋದು ಹಾಗೆಯೇ ಅದು ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ನೋಡಿ, ಚೇಂಜಸ್ ನನಗೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಈಗ ನೀಟಾಗಿ ಆಗಿದೆ. ಅದೇ ಥರ ಇದನ್ನು ನಾವು ಜಾಸ್ತಿ ಯೂಸ್ ಮಾಡೋದು ಯಾವುದಕ್ಕೆ ಅಂದರೆ ನೆಕ್ ಡಿಸೈನ್ಸ್ಗೆ. ನಾನು ನಿಮಗೆ ಮೇಜರಾಗಿ ಹೇಳ್ಕೊಡ್ತಾ ಇರೋದೇ ನೆಕ್ ಡಿಸೈನ್ ಬೇಸಿಕಲಿ ಆಗಿರೋದ್ರಿಂದ ನಾನು ನಿಮಗೆ ನೆಕ್ ಡಿಸೈನ್ಸ್ಗೆ ಏನೇನು ಯೂಸಸ್ ಆಗುತ್ತೆ, ಏನೇನು ಅದರಿಂದ ಅಡ್ವಾಂಟೇಜಸ್ಸು ಆ ಥರದ್ದು ಮಾತ್ರ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಪ್ರೋಗ್ರಾಮ್ ಸ್ಪ್ಲಿಟ್ ತುಂಬ ಯೂಸ್ ಆಗುತ್ತೆ. ನೋಡಿ, ಈ ಸ್ಟಿಚ್ಚು, ಮತ್ತು ನಾವು ಡಿಸೈನ್ಸ್ ಅಂದರೆ ಪಿಕಾಕ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ನೆಕ್ ಡಿಸೈನ್ಸಲ್ಲಿ, ಮೋಟಿಫ್ಗಳಲ್ಲಿ. ಅದಕ್ಕೆಲ್ಲ ಈ ಥರ ಪಿಕಾಕ್ ಫೆದರ್ಗೆ ಎಫೆಕ್ಟ್ಸ್ನ ಚೇಂಜ್ ಮಾಡ್ಬೋದು. ಈ ಥರ ಚೇಂಜಸ್ ಬರುತ್ತೆ. ಇದು ಪ್ರೋಗ್ರಾಮ್ ಸ್ಪ್ಲಿಟ್ ಆಯಿತು. ನೆಕ್ಸ್ಟ್ ಸರ್ಕಲ್, ಇದನ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ಇದರಲ್ಲಿ ನಾನು ನಿಮಗೆ ಸ್ಪೈರಲ್ ಫಿಲ್ ತೋರಿಸ್ಕೊಡ್ತೀನಿ. ನೋಡಿ, ಸ್ಪೈರಲ್ ಫಿಲ್ ನಮಗೆ ಸೆಂಟ್ರಿಂದ ಶುರುವಾಗುತ್ತೆ. ಸೆಂಟ್ರ್ ಒಂದು ಪಾಯಿಂಟ್ ಇರುತ್ತೆ, ಅಲ್ಲಿಂದ ಸುತ್ತಿ ಹೋಗಿರುತ್ತೆ. ಈ ಥರ ಬಂದಿರುತ್ತೆ. ಆ ಸೆಂಟರ್ ಪಾಯಿಂಟ್ನ ನಾನು ನಿಮಗೆ ಚೇಂಜ್ ಮಾಡಿ ತೋರಿಸ್ತೀನಿ. ನೋಡಿ, ಒಂಥರ 3D ಎಫೆಕ್ಟಲ್ಲಿ ಬರುತ್ತೆ. ನೀವು ನೋಡಿರ್ಬೋದು ಫ್ರೆಂಡ್ಸ್, ಸ್ಪೈರಲ್ ಫಿಲ್ಲಿಂದ ಬಟರ್ಫ್ಲೈಸ್ ಆಗಿರುತ್ತೆ, 3D ಎಫೆಕ್ಟಲ್ಲಿರುತ್ತೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಅದನ್ನು ಕೂಡ ಲೇಟರ್ ಆನ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮೇಜರ್ ನಿಮಗೆ ನೆಕ್ ಡಿಸೈನ್ನ ಶುರು ಮಾಡಿಬಿಡ್ತೀನಿ ಫ್ರೆಂಡ್ಸ್. ನನಗೆ ನೆಕ್ ಡಿಸೈನ್ಸ್ದು ಸ್ವಲ್ಪ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ನೆಕ್ ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಬೇಸಿಕ್ ಟೂಲ್ಸ್ ನಾನೆಲ್ಲನೂ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈ ಥರ ಚೇಂಜಸ್ ಬರುತ್ತೆ. ಇದರಲ್ಲಿ
ನಾವು ಸೆಂಟರ್ ಪಾಯಿಂಟ್ನ ಈ ಥರ ಇಟ್ಟರೆ ಇಲ್ಲಿಂದ ಇದು 3D ಎಫೆಕ್ಟ್ ಕಾಣುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಒಂದ್ರ ಮೇಲೆ ಒಂದು ಸ್ಟಿಚ್ ಬಿದ್ದು ಫ್ಯಾಬ್ರಿಕ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಮಷೀನಲ್ಲಿ. ಸೊ ಅದರಿಂದ ನಾವು ಇದ್ರದ್ದು ಡೆನ್ಸಿಟಿನ ಚೇಂಜಸ್ ಮಾಡಬೇಕು. ಅದಕ್ಕೆ ನಾನು ಸ್ಪೇಸಿಂಗ್ನ ತಗೊಂಡು ದೂರ ಮಾಡ್ತೀನಿ. ಸೊ ಇವಾಗ ಏನಾಗ್ತಿದೆ, ದೂರ ಆಗ್ತಿದೆ. ದೂರ ಇದ್ರೂ ಕೂಡ ಈ ಸ್ಟಿಚ್ಚು ಔಟ್ಪುಟ್ ಆದಮೇಲೆ ಚೆನ್ನಾಗಿ ಬರುತ್ತೆ. ಇದು ಸ್ಪೈರಲ್ ಫಿಲ್ ಆಯಿತು. ನೆಕ್ಸ್ಟ್ ನಿಮಗೆ ನಾನು ಕಾಂಟರ್ ಸ್ಟಿಚ್ನ ಹೇಳ್ಕೊಡ್ತೀನಿ. ಕಾಂಟರ್ ಸ್ಟಿಚ್ ಅಂದರೆ ನೋಡಿ, ಒಂದು ಎಂಡಿಂಗಿಂದ ಇನ್ನೊಂದು ಎಂಡಿಂಗ್ ತನಕ ಆಗುತ್ತೆ. ಇದು ಕಾಣಿಸ್ತಿದೆಯಲ್ಲ, ಈ ಥರ ಒಂದು ಎಂಡಿಂಗಿಂದ ಇನ್ನೊಂದು ಎಂಡಿಂಗ್ ತನಕ ಆಗುತ್ತೆ. ಇದನ್ನು ಕೂಡ ನಾನು ಸರ್ಕಲ್ ತೊಗೊಂಡೇ ಹೇಳ್ಕೊಡ್ತೀನಿ, ಅದರಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ. ಒಂದು ಎಂಡಿಂಗಿಂದ ಇನ್ನೊಂದು ಎಂಡಿಂಗ್ ತನಕ ಇದು ಕೂಡ 3D ಎಫೆಕ್ಟಲ್ಲಿ ನಮಗೆ ಕಾಣುತ್ತೆ. ಇದ್ರದ್ದು ಸ್ಪೇಸಿಂಗ್ನ ನಾನು ಇದನ್ನು ಹತ್ತತ್ರ ಆಗಬೇಕು, ನಮಗೆ ತುಂಬ ದೂರ ಇರೋದ್ರಿಂದ ನಾನು ಸ್ಪೇಸಿಂಗ್ನ ಕಡಿಮೆ ಮಾಡ್ತೀನಿ, ಹತ್ತತ್ರ ಬರುತ್ತೆ. ಕಾಂಟರ್ ಸ್ಟಿಚ್ ಕೂಡ ತುಂಬ ಔಟ್ಪುಟ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಎಫೆಕ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಕೂಡ ಎಫೆಕ್ಟ್. ನೆಕ್ಸ್ಟ್ ಬಂದರೆ ನಾನು ನಿಮಗೆ ಕಾಯಿಲ್ ಸ್ಟಿಚ್ ಹೇಳ್ಕೊಡ್ತೀನಿ. ಔಟ್ಲೈನಲ್ಲಿ ಕಾಯಿಲ್ ಸ್ಟಿಚ್ ಅಂತ ಇದೆ. ಇದು ಕೂಡ ಸ್ಪೆಷಲ್ ಎಫೆಕ್ಟು. ನಮಗೆ ಹ್ಯಾಂಡ್ ವರ್ಕಲ್ಲಿ ನಾವು ನಾರ್ಮಲ್ ಸ್ಯಾಟಿನ್ನು, ಫ್ರೆಂಚ್ ನಾಟ್ ಈ ಥರ ಸ್ಟಿಚಸ್ನೇ ಯೂಸ್ ಮಾಡ್ತೀವಿ. ಬಟ್ ನಾವು ಮಷಿನ್ ವರ್ಕ್ ಮಾಡ್ತೀವಿ ಅಂದರೆ ನಮ್ಮಲ್ಲೂ ಸ್ಪೆಷಲ್ ಬೇರೆ ಮಷಿನ್ ವರ್ಕಲ್ಲೇ ಸ್ಪೆಷಲೈಸ್ಡ್ ಸಮ್ ಎಫೆಕ್ಟ್ಸ್ ಇರುತ್ತಲ್ವ, ಅದರಲ್ಲಿ ನಾವು ಇದನ್ನೆಲ್ಲ ಯೂಸ್ ಮಾಡ್ಬೋದು. ಕಾಯಿಲ್ ಸ್ಟಿಚ್ಚು, ಸ್ಪೈರಲ್ ಫಿಲ್ಲು, ದೆನ್ ಫ್ಲೆಕ್ಸಿ ಸ್ಪ್ಲಿಟ್ಟು, ಪ್ರೋಗ್ರಾಮ್ ಸ್ಪ್ಲಿಟ್ಟು, ಮೋಟಿವ್ ಫಿಲ್ಲು, ಇದನ್ನೆಲ್ಲ ನಾವು ಯೂಸ್ ಮಾಡ್ಬೋದು. ನಾನಿವಾಗ ಸರ್ಕಲ್ಗೆ ಔಟ್ಲೈನ್ ಕಾಯಿಲ್ ಸ್ಟಿಚ್ನ ಕ್ಲಿಕ್ ಮಾಡಿದ್ದೀನಿ. ಅದು ತೊಗೊಂಡಿದೆ, ಕನ್ವರ್ಟ್ ಆಗಿದೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದರಲ್ಲಿ ಏನು ಚೇಂಜಸ್ ಮಾಡ್ಬೋದು ಅಂತ. ಫಸ್ಟ್ ನಾನು ರೀಶೇಪ್ಗೆ ಹೋಗ್ತೀನಿ. ಇದು ನಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇನ್ಪುಟ್ ಸಿನಲ್ಲಿ, ಕಾಲಮ್ ಸಿನಲ್ಲಿ ನಾವಿಲ್ಲಿ ವಿಡ್ತನ್ನ ಚೇಂಜ್ ಮಾಡ್ಬೋದು. ಈ ಥರ ರೀಶೇಪಲ್ಲಿ ನಮಗೆ ಎಷ್ಟು ಮೆಷರ್ಮೆಂಟ್ ಬೇಕೋ ಅಷ್ಟು ನಾವಿಲ್ಲಿ ಚೇಂಜಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಗೆ ಚೇಂಜ್ ಮಾಡಿ ಔಟ್ಲೈನ್ಸಲ್ಲಿ ಸ್ಪೆಷಲಲ್ಲಿ ಇದನ್ನು ಕೂಡ ಚೇಂಜ್ ಮಾಡ್ಬೋದು. ವಿಡ್ತ್ನ ಕೂಡ ಚೇಂಜ್ ಮಾಡ್ಬೋದು. 5 mm ಮಾಡ್ತೀನಿ. ಇದಾದಮೇಲೆ ಇದು ಸ್ಪೇಸಿಂಗ್ ಕೂಡ, ಕಾಯಿಲ್ ಸ್ಟಿಚ್ಚು ಸ್ಪೇಸಿಂಗ್ ಕೂಡ ಚೇಂಜ್ ಮಾಡೋಣ. ಕಡಿಮೆ ಮಾಡ್ತಾ ಹೋಗ್ತೀನಿ. ಕಡಿಮೆ ಮಾಡಿದಷ್ಟು ಇದು ಹತ್ತಿರ ಆಗ್ತಿದೆ. ಇದು ಸಾಕು ನೋಡಿ ಫ್ರೆಂಡ್ಸ್, ಈ ಥರ ಕಾಣುತ್ತೆ. ಕಾಯಿಲ್ ಸ್ಟಿಚ್ ಔಟ್ಪುಟ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ನೆಕ್ ಡಿಸೈನ್ಸ್ಗೆ ನಾರ್ಮಲ್ ಸ್ಯಾಟಿನ್ ಯೂಸ್ ಮಾಡೋದ್ರ ಬದಲು ಇದೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಎಫೆಕ್ಟ್ಸು. ನೆಕ್ಸ್ಟ್ ಬಂದರೆ ನಾನು ಪಾನಿ ವರ್ಕ್, ನಮಗೆ ಹ್ಯಾಂಡ್ ವರ್ಕಲ್ಲಿ ಮಾತ್ರ ಪಾನಿ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ವಿ. ಬಟ್ ಇವಾಗ ನಮ್ಮ ಸಾಫ್ಟ್ವೇರಲ್ಲಿ, ಮಷೀನಲ್ಲಿ ಕೂಡ ನಾವು ಪಾನಿ ವರ್ಕ್ನ ಮಾಡ್ಬೋದು. ಹೇಗೆ ಅಂತ ಅಂದರೆ ನೋಡಿ, ಇಲ್ಲಿ ಸ್ಟಿಪ್ಪಲ್, ನಮಗೆ ಪಾನಿ ವರ್ಕಲ್ಲಿ 3 ಥರ ಸ್ಟಿಪ್ಪಲ್ ಸಿಗುತ್ತೆ. ಸಿಂಗಲ್ ಸ್ಟಿಪ್ಪಲ್ ಸಿಗುತ್ತೆ, ಅಂದರೆ ಸಿಂಗಲ್ ರನ್ನಿಂಗ್ ಸ್ಟಿಚ್ಚಲ್ಲಿ ಆಗಿರುತ್ತೆ ಇದು. ದೆನ್ ಬ್ಯಾಕ್ ಸ್ಟಿಚ್ಚು, ದೆನ್ ಸ್ಟೆಮ್ ಸ್ಟಿಚ್ಚು. ನಮಗೆ ಜಾಸ್ತಿ ಯೂಸ್ ಆಗೋದು ಸಿಂಗಲ್ ಸ್ಟಿಚ್ಚಸ್, ಅಂದರೆ ಸಿಂಗಲ್ ರನ್ನಲ್ಲಿ ಆಗಿರೋದು. ದೆನ್ ಬ್ಯಾಕ್ ಸ್ಟಿಚ್ಚಲ್ಲಿ ಆಗಿರೋದು ನಮಗೆ ಜಾಸ್ತಿ ಸಿಗುತ್ತೆ. ಇದು ಸೈಜ್ ಚಿಕ್ಕದಿದೆ, ಜೊತೆಗೆ ಈ ಸ್ಪೇಸಿಂಗ್ ಕೂಡ ಕಡಿಮೆ ಚಿಕ್ಕದಿರೋದ್ರಿಂದ ಇದು ಸ್ವಲ್ಪ ಮಾತ್ರ ಬರ್ತಿದೆ. ಇದನ್ನು ನಾವು ಚೇಂಜಸ್ ಮಾಡೋಣ. ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಹೋಗಿ ಲೂಪ್ ಸ್ಪೇಸಿಂಗ್ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಹೋದರೆ ನಮಗೆ ಎಫೆಕ್ಟ್ ಕಾಣ್ತಾ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಮತ್ತು
ಸಿಂಗಲ್ ರನ್ನ ಯೂಸ್ ಮಾಡಿ ನಾವು ಇದ್ರ ಮೇಲೆ ಕೂಡ ಫಿಲ್ಲಿಂಗಲ್ಲಿ ಅಥವಾ ಒಂದು ಫ್ಲವರ್ ಆಗಿರ್ಬೋದು, ಒಂದು ಲೋಟಸ್ ಆಗಿರ್ಬೋದು, ಒಂದು ಬಟರ್ಫ್ಲೈ ಆಗಿರ್ಬೋದು, ಇದನ್ನ ಬ್ಯಾಕ್ಗ್ರೌಂಡು ಫುಲ್ ಕಂಪ್ಲೀಟ್ ಕೊಟ್ಬಿಟ್ಟು ಅದ್ರ ಮೇಲೆ ಮಾಡ್ಬೋದು. ಇದು ಮೀನ್ಸ್ ನಾವು ಯೂಸ್ ಮಾಡಿರೋ ಸಿಂಗಲ್ ರನ್ ಸ್ಟಿಪ್ಪಲಲ್ಲಿ ಯೂಸ್ ಮಾಡಿ ಬ್ಯಾಕ್ಗ್ರೌಂಡ್ ಫುಲ್ಲು ಸ್ಟಿಪ್ಪಲ್ ಕೊಟ್ಟು ಅದ್ರ ಮೇಲೆ ನಾವು ಫ್ಲವರ್ನ, ಬಟರ್ಫ್ಲೈನ, ಈ ಥರ ಡಿಸೈನ್ನ ಇಡ್ಬೋದು. ಅದೇ ನಮಗೆ ಬ್ಯಾಕ್ ಸ್ಟಿಚ್ಚಿಗೆ ಬಂದಾಗ ಬ್ಯಾಕ್ ಸ್ಟಿಚ್ಚಲ್ಲಿ ಹಂಗಾಗೋದಿಲ್ಲ. ಯಾಕಂದರೆ ನಮಗೆ ಬ್ಯಾಕ್ ಸ್ಟಿಚ್ಚು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ತಿಕ್ಕಾಗಿ ಬರೋ ಕಾರಣದಿಂದ ನಾವೇನು ಮಾಡ್ಬೋದು, ಅದೇ ಹೈಲೈಟಾಗಿ ಕಾಣುತ್ತೆ. ನಮಗೆ ಹ್ಯಾಂಡ್ ವರ್ಕಲ್ಲಿ ಚೈನ್ ಸ್ಟಿಚ್ ಹೆಂಗೆ ಬರುತ್ತೋ ಆಲ್ಮೋಸ್ಟ್ ನಮಗೆ ಅದೇ ಥರ ಸಿಮಿಲರ್ ಆಗಿ ನಮಗೆ ಬ್ಯಾಕ್ ಸ್ಟಿಚ್ಚಲ್ಲಿ ಎಫೆಕ್ಟ್ ಕಾಣುತ್ತೆ. ಔಟ್ಪುಟ್ ಆದಮೇಲೆ ಯೂಶ್ವಲಿ ಝರಿ ಯೂಸ್ ಮಾಡಿ ನೋಡಿದ್ರೆ ನಮಗೆ ಬ್ಯಾಕ್ ಸ್ಟಿಚ್ ಹಾಕ್ಬಿಟ್ಟು ಝರಿ ಯೂಸ್ ಮಾಡಿದ್ರೆ ಒಂದು 60 to 70% ನಮಗೆ ಚೈನ್ ಸ್ಟಿಚ್ ಥರ ಎಫೆಕ್ಟ್ ಕಾಣುತ್ತೆ. 100% ಸಿಗಲ್ಲ. ದೆನ್ ಲೂಪ್ ಸ್ಪೇಸಿಂಗ್ನ ನಾನು ಇದನ್ನ ಕಡಿಮೆ ಮಾಡ್ತೀನಿ. ಬ್ಯಾಕ್ ಸ್ಟಿಚ್ಚು ನಮಗೆ ತಿನ್ನಾಗಿದ್ರೇ ಒಳ್ಳೆಯದು. ಲೈಕ್ ಇವಾಗ ಇದು ತುಂಬ ಹತ್ತತ್ರ ಇದೆ, ಇದು ಅಷ್ಟು ಹತ್ತತ್ರ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಅದ್ರ ಮೇಲೆ ಏನು ನಾವು ಡಿಸೈನ್ನ ಮಾಡಲಿಕ್ಕಾಗಲ್ಲ, ಯಾಕಂದರೆ ಇದೇ ತಿಕ್ಕಾಗಿ ಬರೋದ್ರಿಂದ. ಇದ್ರ ಮೇಲೆ ಡಿಸೈನ್ ಮಾಡ್ತೀನಿ ಅಂದರೆ ಫ್ಯಾಬ್ರಿಕ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಇದ್ದರೆ ಓಕೆ. ಎಷ್ಟು ಮೀನ್ಸ್ 4.30 ಇದ್ದರೆ ಓಕೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬೇರೆ ಬೇರೆ ಎಫೆಕ್ಟ್ ಆಗಿರುತ್ತೆ. ಇದನ್ನು ನಾನು ಮಷೀನಲ್ಲಿ ಹೇಗೆ ರನ್ ಆಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಪ್ರೋಗ್ರಾಮ್ ಸ್ಪ್ಲಿಟ್ ಆಗ್ತಾ ಇದೆ. ಆ ಸ್ಪ್ಲಿಟ್ ಏನು ತಗೊಂಡಿದೆ ಅಲ್ಲಿ ನೀಡಲ್ ಬೀಳುತ್ತೆ, ನೀಡಲ್ ಬಿದ್ದು ನೆಕ್ಸ್ಟ್ ಹೋಗುತ್ತೆ. ಪ್ಲೇನ್ ಬರೀ ಸ್ಯಾಟಿನ್ ಮಾಡೋದಕ್ಕಿಂತ ಈ ಥರ ಪ್ರೋಗ್ರಾಮ್ ಸ್ಪ್ಲಿಟ್ಟು ಮತ್ತು ಮೋಟಿವ್ ಫಿಲ್ಲು ಈ ಥರದ ಎಫೆಕ್ಟ್ಸ್ನ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ ಪ್ಲೇನ್ ಸ್ಯಾಟಿನ್ ಮಾಡೋದಕ್ಕಿಂತ. ಪ್ರೋಗ್ರಾಮ್ ಸ್ಪ್ಲಿಟ್ ಹಿಂಗೆ ವರ್ಕ್ ಆಗುತ್ತೆ. ನೆಕ್ಸ್ಟು ಸ್ಪೈರಲ್ ಫಿಲ್ಲು ನಾನು ಆವಾಗಲೇ ಹೇಳಿದೆ, ಸೆಂಟ್ರಿಂದ ಶುರುವಾಗಿ ಇದು ಬರುತ್ತೆ, ಸುತ್ತಿ ಸುತ್ತಿ ಬರುತ್ತೆ. ಹೀಗಾಗಬೇಕಾದ್ರೆ ಇಲ್ಲಿರೋ ಡೆನ್ಸಿಟಿ ಏನಿದೆ ಇಲ್ಲಿ ಬಂದ್ಬಿಡುತ್ತೆ ಈಸಿಯಾಗಿ. ಇಲ್ಲಿ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಬಾರ್ದು. ನೋಡಿ ನಮಗಿಲ್ಲೇ ಕಾಣಿಸ್ತಿದೆ ದೂರ ಇರೋದು ಸ್ಟಿಚಸ್. ಕಾಂಟರ್ ಸ್ಟಿಚ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ, ಒಂದು ಎಂಡಿಂಗಿಂದ ಮತ್ತೆ ಇನ್ನೊಂದು ಎಂಡಿಂಗ್, ಒಂದು ಎಂಡಿಂಗಿಂದ ಮತ್ತೆ ಇನ್ನೊಂದು ಎಂಡಿಂಗಿಗೆ ಹೋಗಿ ವರ್ಕ್ ಆಗುತ್ತೆ. ಇದು ಕೂಡ ನಮಗೆ 3D ಎಫೆಕ್ಟಲ್ಲಿ ಕಾಣುತ್ತೆ. ಕಾಯಿಲ್ ಸ್ಟಿಚ್ ನೋಡಿ, ಸರ್ಕಲ್ ಆಗಿ ಬರುತ್ತೆ. ಈ ಥರ ವರ್ಕ್ ಆಗುತ್ತೆ. ದೆನ್ ಪಾನಿ ವರ್ಕ್ ಸ್ಟಿಪ್. ನಮಗಿದೆಲ್ಲ ನೆಕ್ ಡಿಸೈನ್ಸ್ಗೆ ತುಂಬ ಯೂಸ್ ಆಗಿರೋದ್ರಿಂದ ನಾನು ಮೇಯ್ನಾಗಿ ಏನೇನು ಬೇಕೋ ನೆಕ್ ಡಿಸೈನ್ಗೆ ಬೇಸಿಕಲ್ಲಿ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಕ್ಲಾಸಿಂದ ನೆಕ್ ಡಿಸೈನ್ನ ಶುರು ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಇದು ಕಂಪ್ಲೀಟಾಗಿ ಆಗಿದೆ. ಸೊ ಈಗ ಹೇಳ್ದಂಗೆ ನಾನು ನೆಕ್ಸ್ಟ್ ಕ್ಲಾಸು ನೆಕ್ ಡಿಸೈನ್ಗೆ ಶುರು ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.